ಮೇಡಮ್ ನಮಸ್ತೆ. ನಮಸ್ತೆ. ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ ಮೇಡಮ್? ಹಾ, ಚೆನ್ನಾಗಾಯ್ತು. ನಿಮ್ಮಂತ ದೊಡ್ಡ ಮನುಷ್ಯರು ಇಲ್ಲಿ ತನಕ ಬಂದಿದ್ದು ತುಂಬಾ ಖುಷಿ ಆಯ್ತು ಮೇಡಮ್. ದೇವರಾಜಣ್ಣ, ಹಾರ. ಓ, ಮರ್ತೇ ಬಿಟ್ಟಿದೆ. ಹಾಕಿ ಹಾಕಿ. ಅಯ್ಯೋ, ಇದೆಲ್ಲ ಯಾಕೆ? ನಮ್ ಖುಷಿಗೆ ಮೇಡಮ್. ಇರ್ಲಿ ಬಿಡಕ್ಕ, ಅವ್ರೇನೋ ಪ್ರೀತಿ ವಿಶ್ವಾಸದಿಂದ ನಿನ್ನನ್ನು ಸ್ವಾಗತ ಮಾಡ್ತಿದ್ದಾರೆ. ಯಾಕ್ ಬೇಡ ಅಂತೀಯ? ಹಾಕ್ರಮ್ಮ. ನೋಡ್ದ್ಯಾ ನಮ್ಮ ಅಕ್ಕನ ಪವರ್ನ? ಅಲ್ಲಿಂದ ಇಲ್ಲಿಗೆ ಬಂದ್ರು ಊರಿನ ಜನ ಎಲ್ಲ ಹೇಗೆ ಅವಳನ್ನ ಗುರ್ತು ಹಿಡಿದು ಮರ್ಯಾದೆ ಕೊಡ್ತಿದ್ದಾರೆ ಅಂತ ಹಾಗ ಮೇಂಟೈನ್ ಮಾಡಿದಾಳೆ ನಮ್ಮ ಅಕ್ಕ. ದೇವರಾಜ, ಇಲ್ಲೇನ್ ಮಾಡ್ತಿದ್ಯೋ ನೀನು? ನೀವೇ ಹೇಳಿದ್ರಲ್ಲಣ್ಣ, ಮೇಡಮ್ ಬಂದಾಗ ಹಾರ ಹಾಕಿ ಸ್ವಾಗತ ಮಾಡಿ ಕರ್ಕೊಂಬಾ ಅಂತ. ಅದನ್ನೇ ಮಾಡ್ತಿದ್ದೀನಿ. ಈ ಮೇಡಮ್ಗೆ ಅಲ್ಲ ಕಣೋ ಹಾರಾಕ ಕೇಳಿದ್ದು, ಭೈರವಿ ಮೇಡಮ್ಗೆ. ಯಾರ್ಯಾರಿಗೋ ಹಾರ ಹಾಕ್ತಿಯಲ್ಲೋ, ಅಷ್ಟು ಗೊತ್ತಾಗಕ್ಕಿಲ್ವಾ ನಿನ್ಗೆ? ಇಂಥ ಮರ್ಯಾದೆ ಪಡೆಯೋಕ್ಕೂ ಪುಣ್ಯ ಮಾಡಿರ್ಬೇಕು, ಕೇಳಿ ಪಡ್ಕೊಂಡ್ ಬಂದಿರ್ಬೇಕು ಅಲ್ವಾ? ಸಾರಿ ಮೇಡಮ್, ನೀವು ದೊಡ್ಡ ಕಾರಲ್ಲಿ ಬೇರೆ ಬಂದ್ರಲ್ಲ, ನಿಮ್ ಸುತ್ತ ಜನ ಬೇರೆ ಇದ್ರು. ನೀವೇ ಭೈರವಿ ಮೇಡಮ್ ಅನ್ಕೊಂಡ್ಬಿಟ್ಟೆ. ಭೈರವಿ ಮೇಡಮ್ ಎಲ್ಲಿ, ಈ ಮೇಡಮ್ ಎಲ್ಲಿ? ಮುಖ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ಏನ್ರಿ ಮಾತಾಡ್ತಿರೋದ್ ನೀವು? ಸಾರಿ ಸರ್, ನಮ್ಮಿಂದ ತಪ್ಪಾಗಿದೆ ಸರ್, ಕ್ಷಮಿಸ್ಬಿಡಿ. ಏನೋ ಮಾಡ್ತಿದ್ಯಾ? ಭೈರವಿ ಮೇಡಮ್ಗೆ ತಾನೇ ಹಾರ ಹಾಕ್ಬೇಕಾಗಿರೋದು. ಈ ಅಮ್ಮನ್ಗೆ ಯಾಕೆ ಹಾರ? ಅದಕ್ಕೆ ತೆಗಿತಿದ್ದೀನಿ. ಇರ್ಲಿ ಬಿಡೋ, ಪರವಾಗಿಲ್ಲ. ಏನ್ ಮಾಡಕ್ಕಾಗುತ್ತೆ? ಏನ್ ಮರಿಗೋಡ ಇದು? ನಮಸ್ಕಾರ ಮೇಡಮ್. ಇವ್ರು ಯಾರು ಗೊತ್ತಾ? ವಸುಂಧರ ರಾಜ್ ಬಹದ್ದೂರ್, ದೊಡ್ಡ ಕಂಪ್ನಿ ಓನರು. ನಮ್ ಭೈರವಿ ಮೇಡಮ್ ಗಿಂತನಾ? ಹೋಗ್ಲಿ ಬುಡಿ. ಬನ್ನಿ 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 ಬನ್ನಿ, ಹೋಗೋಣ. ಇಷ್ಟು ತನಕ ಎಲ್ಲಿ ಹೋಗಿದ್ರಿ? ನೀವು ಬರತ್ ತಡ ಆಯ್ತಲ್ಲ, ಕೆಲ್ಸ ಇತ್ತು, ಸ್ವಲ್ಪ ಹೊರಗಡೆ ಹೋಗಿದ್ದೆ. ಏನಯ್ಯ, ನಿಂಗ್ ಸ್ವಲ್ಪನೂ ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ? ನಮ್ಮ ಅಕ್ಕ ಅಷ್ಟು ದೊಡ್ಡ ಬಿಸ್ನೆಸ್ ವುಮೆನ್, ಅವ್ರು ಇಲ್ಲಿಗೆ ಬರ್ತೀನಿ ಅಂದಾಗ ನೀನು ಟೈಮ್ ಸರಿಯಾಗಿ ಇಲ್ಲೇ ಇದ್ದು ಅವ್ರನ್ನ ರಿಸೀವ್ ಮಾಡ್ಕೋಬೇಕಲ್ವಾ? ಯಾರ್ಯಾರೋ ಬಂದು ಏನೇನೋ ಆಗೋಯ್ತು. ಕ್ಷಮಿಸಿ ಸರ್, ಏನೋ ತಪ್ಪಾಗೋಯ್ತು. ಏನಯ್ಯ ಕ್ಷಮಿಸೋದು? ಇಲ್ಲಿನ ಜನರೆಲ್ಲ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡದ? ನೋಡು, ಇನ್ನು ಮುಂದೆ ಈ ರೀತಿ ತಪ್ಪಾಗ್ದಾಗ ನಡ್ಕೋ. ಆಯ್ತಾಯ್ತು, ಒಳಗಡೆ ಎಲ್ಲ ರೆಡಿ ಇದೆ, ಬನ್ನಿ. ನಿಮ್ಮ ಹೆಸರಮ್ಮ? ಪಲ್ಲವಿ. ನಿಮ್ಮ ಹೆಸರು? ಶಿಲ್ಪ. ಅರ್ಚಕರೇ ಬಂದ್ರು. ಅಮ್ಮ ನಮಸ್ತೆ. ಅಮ್ಮ ನಮಸ್ಕಾರ. ಅಮ್ಮ ನಮಸ್ತೆ. ಅಮ್ಮ, ನೀವು ಹೇಳ್ದಂಗೆಲ್ಲ ತಯಾರಿ ಆಗಿದೆಯಮ್ಮ. ಇವರೇ ಆ 3 ಮದುವೆ ಜೋಡಿಗಳಮ್ಮ. ನಮಸ್ಕಾರ. ನಮಸ್ಕಾರ. ಇವರೇ ನಿಮಗ್ ಮದುವೆ ಮಾಡಿಸ್ತಾ ಇರೋದು. ಬೆಂಗಳೂರಲ್ಲಿ ತುಂಬಾ ದೊಡ್ಡ ಮನುಷ್ಯರು. ಆಶೀರ್ವಾದ ತಗೊಳ್ಳಿ. ಇರ್ಲಿ, ಪರವಾಗಿಲ್ಲ. ನಮ್ಮ ಅಕ್ಕನ ಕೈಯಿಂದ ತಾಳಿ ಭಾಗ್ಯ ಪಡ್ಕೋತಾ ಇದೀರ ನೀವೆಲ್ಲ. ತುಂಬಾ ಅದೃಷ್ಟವಂತರು. ಈ ಮದ್ವೆಯಿಂದ ನಿಮ್ ಜೀವನಾನು ಚೆನ್ನಾಗಾಗಿ ನಮ್ಗೂ ಒಳ್ಳೇದಾದ್ರೆ ಅಷ್ಟೇ ಸಾಕು. ಇಂಥ ಪುಣ್ಯದ ಕೆಲಸ ಮಾಡ್ತಿದ್ದೀರ ಅಂದ್ಮೇಲೆ ತುಂಬಾ ಒಳ್ಳೇದಾಗುತ್ತಮ್ಮ. ಅಕ್ಕ, ನಿನ್ ಮನ್ಸಲ್ಲಿ ಅನ್ಕೊಂಡಿರೋದೆಲ್ಲ ನೆರವೇರುತ್ತೆ. ನೀನೇನು ಯೋಚನೆ ಮಾಡ್ಬೇಡ. ನಮ್ಗೂ ಅಷ್ಟೇ ಬೇಕಾಗಿರೋದು. ಎಷ್ಟೇ ದುಡ್ಡಿದ್ರೂ ದೇವ್ರ ಸಹಕಾರ ಇಲ್ದೆ ಯಾವುದು ಮುಂದುವರಿಯಲ್ಲ. ಇನ್ನಾದ್ರೂ ನಾವ್ ಅನ್ಕೊಂಡಿರೋ ಹಾಗಾದ್ರೆ ಅದೇ ಖುಷಿ. ಇವಳು ಮಾಡ್ತಾರೋ ಒಳ್ಳೆ ಕೆಲ್ಸದಿಂದನಾದ್ರೂ ನಮ್ಗೆ ಅಥರ್ವಂಗೆ ಎಲ್ಲ ಒಳ್ಳೇದಾದ್ರೆ ಸಾಕು. ಅಕ್ಕ, ಜೋಡಿಗಳಿಗೆ ನೀನೇ ನಿನ್ ಕೈಯಾರೆ ಉಡುಗೊರೆಗಳು ಕೊಡು. ಮುಹೂರ್ತ ಟೈಮ್ ಹತ್ರ ಬರ್ತಾ ಇದೆ, ನಡಿ. ಅಮ್ಮ, ತಗೊಳ್ಳಿ, ಒಳ್ಳೇದಾಗ್ಲಿ. ತಗೊಳ್ಳಿ, ಒಳ್ಳೇದಾಗ್ಲಿ. ನೀವು ಮುಂದೆ ಬನ್ನಿ. ಪುರೋಹಿತ್ರೆ, ಇನ್ನೇನು ಮಾಂಗಲ್ಯ ಧಾರಣೆ ಆಗ್ಬೋದಲ್ಲ? ಇನ್ ಸ್ವಲ್ಪ ಸಮಯ ಇದೆ. ಈ 3 ಜೋಡಿ ಜೊತೆ ಆ 6 ಜೋಡಿದು ಕೂಡ ಮದ್ವೆ ಇದೆ. ಎಲ್ಲಾ ಮದ್ವೆಗೂ ಒಂದೇ ಮುಹೂರ್ತ, ಹಾಗಾಗಿ ಸ್ವಲ್ಪ ಕಾಯ್ಬೇಕು. ಏನಕ್ಕ ಇದು? 6 ಜೋಡಿ
ನಮಗಿಂತ 3 ಜೋಡಿ ಎಕ್ಸ್ಟ್ರಾ. ಯಾರೋ ನಿಮ್ಗಿಂತ ಶ್ರೀಮಂತ್ರೆ ಮದ್ವೆ ಮಾಡಿಸ್ತಿರ್ಬೇಕು. ನಾವ್ ಈ ಜೋಡಿಗಳಿಗೆ ಮದ್ವೆ ಮಾಡಿಸ್ತಾ ಇರೋದು ನಮ್ ಸಮಸ್ಯೆ ಎಲ್ಲ ಪರಿಹಾರ ಆಗಿ ನಮ್ ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ, ನಮ್ ಶ್ರೀಮಂತಿಕೆನ ತೋರ್ಸೋದಕ್ಕಲ್ಲ. ಬಿಡಿ ಬಾವ, ಅವಳು ಸ್ವಲ್ಪ ಹಾಗೆ. ಪುರೋಹಿತ್ರೆ, ಈ ಜೋಡಿಗಳಿಗೆ ಮದುವೆ ಮಾಡಿಸ್ತಿರೋದು ಯಾರು? ಪುರೋಹಿತ್ರೆ, ಭೈರವಿ ಮೇಡಮ್ ಬಂದ್ರು. ಭೈರವಿ ದಿವಾನ್ ಅಂತ ಅವರು ಕೂಡ ಬಂದ್ರು. ಬನ್ನಿ ಬನ್ನಿಪ್ಪ, ಬನ್ನಿ ಎಲ್ಲ ಬನ್ನಿ. ಇದೇನು ಈ ತರ ಜೈಕಾರ ಹಾಕೊಂಡ್ ಬರ್ತಾ ಇದಾರೆ? ತುಂಬಾ ರಿಚ್ ಪರ್ಸನ್ನೇ ಇರ್ಬೇಕು. ನಾನ್ ಯಾರೋ ವಯಸ್ಸಾದವ್ರು ಅಂತ ಅನ್ಕೊಂಡೆ, ನೋಡಿದ್ರೆ ಚಿಕ್ಕ ಹುಡುಗಿ. ಈ ಹುಡುಗಿಗೆ ಇಷ್ಟೊಂದೆಲ್ಲ ಬಿಲ್ಡಪ್ಪ. ಇವಳ ಭೈರವಿ ಅಂದ್ರೆ? ಚೆನ್ನಾಗಿದೆಯಾ ನಮ್ಮ ಭೈರವಿ? ನಾನು ಆರಾಮಾಗಿದ್ದೀನಿ ಗುರುಗಳೇ, ಎಲ್ಲ ದೇವರ ಆಶೀರ್ವಾದ. ಭೈರವಿನ ಇವಳು ಭವಾನಿ ತಂಗಿ ಸಿಂಧು ತರ ಕಾಣ್ತಿದ್ದಾಳಲ್ಲ.